ಸ್ಟೂಡೆಂಟ್ಸ್, ಈ ವಿಡಿಯೋ ಯಾರು KCET 2027 ಅಲ್ಲಿ ಬಿಲೋ 3000 ರ್ಯಾಂಕ್ ಸ್ಕೋರ್ ಮಾಡಿ ನಿಮ್ಮ ಪೇರೆಂಟ್ಸ್ ನ ಪ್ರೌಡ್ ಫೀಲ್ ಮಾಡಿಸ್ಬೇಕಂತ ಇದ್ದೀರಲ್ಲ, ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಅಂತವರು ಈ ಚಾಲೆಂಜ್ ನ ಆಕ್ಸೆಪ್ಟ್ ಮಾಡಿ, ಚಾಲೆಂಜ್ ಆಕ್ಸೆಪ್ಟೆಡ್ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಈ ವಿಡಿಯೋಲಿ ನನ್ನ ಜೊತೆ ಮುಂದೆ ಬನ್ನಿ. ಇಲ್ಲದೆ ಇರೋರು ಸ್ಟೂಡೆಂಟ್ಸ್, ಸೊ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿ. ಸೊ ನಾನು ರೀಸೆಂಟಾಗೆ ವಿಜಯೋತ್ಸವಕ್ಕೆ ಹೋದಾಗ ನಾನು PW KCET ಟಾಪರ್ಸ್ನ ಮೀಟ್ ಆಗಿದೆ. ಸೊ ಅಲ್ಲಿ ಅವರಿಂದ ಕೆಲವೊಂದು ಸೀಕ್ರೆಟ್ ಮಂತ್ರಗಳನ್ನ ತೊಗೊಂಬಂದಿದ್ದೀನಿ. ಸೊ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ನೀವು ಆ ಸೀಕ್ರೆಟ್ ಮಂತ್ರಗಳನ್ನ ಫಾಲೋ ಮಾಡಿ. ಸೊ KCET 2027 ಸೊ ನೀವು ಕೂಡ ಏನಾಗ್ಬೋದು, ಸೊ ನೀವು ಕೂಡ ಟಾಪರ್ ಆಗ್ಬೋದು ಆ್ಯಂಡ್ ನೀವು ಕೂಡ ಬಿಲೋ 3000 ರ್ಯಾಂಕ್ ತೊಗೋಬೋದು. ಸೊ ಯಾವ್ದಾವ್ದಪ್ಪ ಇವ್ರ ಮಂತ್ರಗಳು, ಈ ಸೀಕ್ರೆಟ್ ಮಂತ್ರಗಳು ಯಾವ್ದಾವುದು ಅಂತ ಕೇಳಿದ್ರೆ ಇಲ್ಲಿ ನೋಡ್ಬೋದು ಈ 4 ಮಂತ್ರಗಳು. ಸೊ ಈ 4 ಸೀಕ್ರೆಟ್ಸ್ ಅವ್ರು ನನಗೆ ಹೇಳಿದ್ರು. ಓಕೆನಾ? ಸೊ ಫಸ್ಟ್ನೇದಾಗಿ ಕಾನ್ಸೆಪ್ಟ್ ಕ್ಲಾರಿಟಿ ಫ್ರಮ್ ಟೆಕ್ಸ್ಟ್ ಬುಕ್ಸ್. ಸೊ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕು. ಸೊ ಹೆಂಗೆ ತಗೋತೀರಾ ಕಾನ್ಸೆಪ್ಟ್ ಕ್ಲಾರಿಟಿ ಅಂದರೆ NCERT ಟೆಕ್ಸ್ಟ್ ಬುಕ್ಸಿಂದ ಆಗಿರ್ಬೋದು, NCERT ಲೈನ್ ಬೈ ಲೈನಿಂದ ಆಗಿರ್ಬೋದು. ಸೊ ಆ ಒಂದು ಬುಕ್ಸಿಂದ ಲೈನ್ ಬೈ ಲೈನ್ ನೀವು ಓದೋದ್ರಿಂದ ಆಗಿರ್ಬೋದು. ಆ್ಯಂಡ್ NCERT ಎಕ್ಸಾಂಪ್ಲರ್ ಇಲ್ಲಾಂದರೆ ಸೊ ಕೆಲವೊಂದು ಎಕ್ಸಾಂಪ್ಲರ್ ಬುಕ್ಸ್ ಇರ್ತವೆ. ಸೊ ಅದರಿಂದ ಕೂಡ ನೀವು ತೊಗೊಬೋದು. ಸೊ ಈ ಒಂದು ಬುಕ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದು ಬಿಟ್ಟು PYQs, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಆರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇರಬೇಕು. ಸೊ ಅವಾಗ ನಿಮಗೆ ಆ ಒಂದು ಕಾನ್ಸೆಪ್ಟ್ಸ್, ನೀವು ಏನು ಓದ್ತಾ ಇರ್ತೀರೋ ಕಾನ್ಸೆಪ್ಟ್ಸ್, ಅದ್ರ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅದು ಬಿಟ್ಟು ಡೌಟ್ ಕ್ಲಾರಿಟಿ. ಸೊ ನಿಮ್ಗೆ ಯಾವ್ದಾದ್ರು ಡೌಟ್ ಬಂತು ಅಂದರೆ ಸೊ ಆ ಡೌಟ್ನ ಆಗಿಂದಾಗೆ ಕ್ಲಿಯರ್ ಮಾಡ್ಕೋತಾ ಇರಬೇಕು. ಸೊ ಅದನ್ನು ನೀವು ಕೊನೆವರೆಗೂ ಬಿಟ್ಕೊಂಡೋದ್ರೆ ಏನಾಗುತ್ತೆ, ಸೊ ಅದು ನಿಮಗೆ ಬ್ಯಾಕ್ಲಾಗ್ ಉಳ್ಕೊಳ್ಳುತ್ತೆ. ಸೊ ಕೊನೆಯಲ್ಲಿ ಎಕ್ಸಾಮ್ ಟೈಮಲ್ಲಿ ನೀವೇನಾದ್ರು ಆ ಒಂದು ಡೌಟ್ನ ನೀವು ಅಲ್ಲೇ ಮಿಸ್ ಮಾಡಿದ್ರೆ, ಸೊ ಎಕ್ಸಾಮಲ್ಲಿ ಅದ್ರ ಮೇಲೆ ಕ್ವಶನ್ ಬಂತು ಅಂದರೆ ಸ್ಟೂಡೆಂಟ್ಸ್, ಸೊ ಅದು ನಿಮಗೆ ದೊಡ್ಡ ಬ್ಯಾಕ್ಲಾಗ್. ಹೇಳಿದ್ದೀನಿ ಈಗಲೇ. ಅದು ಬಿಟ್ಟು ಟೆಸ್ಟ್ ಪೇಪರ್ ಪ್ರಾಕ್ಟೀಸ್. ಸೊ ಟೆಸ್ಟ್ ಪೇಪರ್ ಪ್ರಾಕ್ಟೀಸ್ ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕು. ಸೊ ಒಂದೊಂದು ಚಾಪ್ಟರ್ ಆಗ್ತಾ ಇದ್ದಂಗೂ ಟೆಸ್ಟ್ ಪ್ರಾಕ್ಟೀಸ್ ಪೇಪರ್ಸ್ ನೀವು ರೆಗ್ಯುಲರ್ ಆಗಿ ತಗೋತಾ ಇದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು KCET ಅನ್ನೋದು ನಿಮಗೊಂದು ಐಡಿಯಾ ಬರುತ್ತೆ. ಸೊ ಇದ್ರ ಮೇಲೆ ಸೊ ಈ ಒಂದು ಎಲ್ಲ ಒಂದು ನಾನು ಯಾವ ಸೀಕ್ರೆಟ್ ಮಂತ್ರಗಳಲ್ಲಿ ಮೆನ್ಷನ್ ಮಾಡಿದ್ರು ಇದ್ರ ಮೇಲೆ ನೀವು ತುಂಬ ಫೋಕಸ್ಡ್ ಆಗಿರಬೇಕು. ಬಟ್ ಸ್ಟೂಡೆಂಟ್ಸ್, ಸೊ ಸರ್ ಇದನ್ನೆಲ್ಲ ಮಾಡೋಕ್ಕೆ ನಮಗೆ ಕಷ್ಟ ಆಗಲ್ವಾ? ಕಷ್ಟ ಆಗುತ್ತಲ್ವಾ? ಸೊ ಸರ್ ಇದನ್ನೆಲ್ಲ ಪ್ರತಿಯೊಂದನ್ನು ನಾವು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಬೇಕು, ಆ್ಯಸ್ ವೆಲ್ ಆಸ್ ನಾವು PYQsನ ಡೌಟ್ ಕ್ಲಾರಿಟಿ ಹೆಂಗೆ ಮಾಡ್ಕೊಳ್ಳೋದು. ಸೊ ಡೌಟ್ ಕ್ಲಾರಿಟಿ ಮಾಡ್ಕೊಳ್ಳೋಕ್ಕೆ ಯಾರೋ ಒಬ್ರು ಬೇಕಲ್ವಾ? ಹೆಂಗೆ ಸರ್ ನಾವು ಮಾಡೋದು? ಸೊ ಇದೆಲ್ಲ ನಿಮ್ಮ ತಲೆಯಲ್ಲಿ ಇರ್ಬೋದು. ಸೊ ಸ್ಟೂಡೆಂಟ್ಸ್, ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಸೊ ನಿಮಗೆ ಅಂತಾನೆ ಎಕ್ಸ್ಕ್ಲೂಸಿವ್ಲಿ ಒಂದು ಹೊಸ ಬ್ಯಾಚ್ನ ತೊಗೊಬಂದಿದ್ದೀವಿ, ವಿಚ್ ಇಸ್ ಲಕ್ಷ್ಯ KCET 2.0. ಸೊ ಈ ಒಂದು ಬ್ಯಾಚಲ್ಲಿ ನಿಮಗೆ ಸೊ ಇದನ್ನೆಲ್ಲ ಕ್ರೈಟೀರಿಯಾಸ್ನ ತಲೆಯಲ್ಲಿ ಇಟ್ಕೊಂಡು ಇವೆಲ್ಲನೂ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಎಷ್ಟಕ್ಕೆ ಪ್ರೊವೈಡ್ ಮಾಡ್ತಾ ಇರ್ಬೋದು ಸರ್? ನೀವು ಹೇಳ್ಬೋದು ಸರ್ ಇಷ್ಟೊಂದೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಾ, ಐ ಥಿಂಕ್ ಸೊ ಇದು ತುಂಬ ಜಾಸ್ತಿ ಇರ್ಬೋದು ಕಾಸ್ಟು ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಸ್ಟೂಡೆಂಟ್ಸ್, ನೋ, ನಾವು ಈ ಒಂದು ಬ್ಯಾಚ್ನ 4999ಗೆ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಅದರಿಂದ ಕ್ವಶನ್ಸ್ನ ತೊಗೊಂಡು ಅದನ್ನು ಸಾಲ್ವ್ ಮಾಡಿಸೋದಾಗಿರ್ಬೋದು, ಎಕ್ಸ್ಪರ್ಟ್ಸಿಂದ ಲೆಕ್ಚರಿಂಗ್ಸ್ ಆಗಿರ್ಬೋದು, ಜೊತೆಯಲ್ಲಿ 24/7 ಡೌಟ್ ಇಂಜಿನ್ ಆಗಿರ್ಬೋದು, ಎಲ್ಲನೂ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸರ್ 4999 ಸರ್ ಏನು ಡಿಸ್ಕೌಂಟ್ ಇಲ್ವಾ ಸರ್ ಅಂತ ನೀವು ಕೇಳಿದ್ರೆ, ಸ್ಟೂಡೆಂಟ್ಸ್ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ನನ್ನ ಕಡೆಯಿಂದ ನಿಮ್ಗೊಂದು ಕೂಪನ್ ಕೋಡ್ ಕೊಡ್ತಾ ಇದ್ದೀನಿ. ಸೊ ಆ ಕೂಪನ್ ಕೋಡ್ ಇಲ್ಲಿ ಬರೀತಾ ಇದ್ದೀನಿ, ನೀವು ನೋಡ್ಬೋದು. KNS500. ಈ ಕೂಪನ್ ಕೋಡ್ನ ನೀವು ಅಪ್ಲೈ ಮಾಡಿದ್ರೆ ಸ್ಟೂಡೆಂಟ್ಸ್, ಸೊ ನಿಮಗೆ 4999ಗೆ ಸಿಗ್ತಾ ಇರೋ ಲಕ್ಷ್ಯ 2.0 KCET ಬ್ಯಾಚು ನಿಮಗೆ ಜಸ್ಟ್ 4499ಗೆ ಸಿಗುತ್ತೆ. ಓಕೆನಾ? 4499ಗೆ ಈ ಕೂಪನ್ ಕೋಡ್ ಅಪ್ಲೈ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆಮೇಲೆ ಸರ್ ಟೆಸ್ಟ್ ಪೇಪರ್ ಪ್ರಾಕ್ಟೀಸ್ ಹೆಂಗೆ ಸರ್ ನಾವು ಮಾಡೋದು ಅಂತ ಕೇಳಿದ್ರೆ ಸ್ಟೂಡೆಂಟ್ಸ್, ಅದಕ್ಕೆ ಅಂತ ಇನ್ನೊಂದು ಟೆಸ್ಟ್ ಸೀರೀಸ್ ಇದೆ ನಮ್ಮ ಹತ್ರ, ಅದುವೇ ಗರುಡ ಟೆಸ್ಟ್ ಸೀರೀಸ್. ಅದು ನಿಮಗೆ ಎಕ್ಸ್ಕ್ಲೂಸಿವ್ಲಿ ಗರುಡ ಟೆಸ್ಟ್ ಸೀರೀಸ್ 1299ಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಸ್ಟೂಡೆಂಟ್ಸ್, ಇನ್ಯಾಕ್ ತಡ? ಸೊ ನೀವು ಜರ್ನಿಲಿ ಸೊ ನಮ್ಮ ಜೊತೆ ಭಾಗಿಯಾಗಿ ಸೊ ನೀವು KCET 2027 ಟಾಪ್ ರ್ಯಾಂಕ್ ಮಾಡಿ ವಿಜಯೋತ್ಸವದಲ್ಲಿ ನಾವೆಲ್ಲ ಮೀಟ್ ಆಗೋಣ. ಸೊ ಸ್ಟೂಡೆಂಟ್ಸ್, ಆಲ್ ದಿ ವೆರಿ ಬೆಸ್ಟ್. ಸೊ ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್.